ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು PSI ಗುರುಜಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದೊಳಗಡೆ ನಾವು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳನ್ನ ಚರ್ಚೆ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ನೊಬೆಲ್ ಪ್ರಶಸ್ತಿ ಬಗ್ಗೆ ನೋಡಿದ್ವಿ. ನೊಬೆಲ್ ಪ್ರಶಸ್ತಿ 2024 ಬಗ್ಗೆ ನೋಡಿದ್ವಿ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ PSI ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ರಿ ಹಾಗೂ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ರಿ. ನಮ್ಮನ್ನ ನೀವು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಅಲ್ಲಿ ಕೂಡ ನೀವು ನಮ್ಮನ್ನ ಫಾಲೋ ಮಾಡಬಹುದು. ವಿಡಿಯೋ ನೋಡೋಣ ಬನ್ನಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2024. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2024. ಇದರ ಹಿನ್ನೆಲೆಯನ್ನು ನೋಡಿದಾಗ ಕರ್ನಾಟಕ ರಾಜ್ಯದ 2ನೇ ಅತ್ಯುನ್ನತ ನಾಗರಿಕ ದೊಡ್ಡ ಗೌರವ ಅಂತ ಇದನ್ನ ಹೇಳ್ಬೋದು ನಾವು. ಹಂಗಾದ್ರೆ ಮೊದಲನೇದು ಯಾವ್ದಂತಂದ್ರೆ ಕರ್ನಾಟಕ ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಯಾವ್ದಂತಂದ್ರೆ ಕರ್ನಾಟಕ ರತ್ನ. ಕರ್ನಾಟಕ ರತ್ನ ಅತ್ಯುನ್ನತ ಪ್ರಶಸ್ತಿ ಆದ್ರೆ 2ನೇ ಅತ್ಯುನ್ನತ ಪ್ರಶಸ್ತಿ ಅಂತಂದ್ರೆ ಅದೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಂತಕ್ಕಂಥದ್ದನ್ನ ನೋಡ್ತೀವಿ. ಇದನ್ನ ಕರ್ನಾಟಕ ರಾಜ್ಯ ಸರ್ಕಾರ 1966ರಲ್ಲಿ ಸ್ಥಾಪನೆ ಮಾಡಿತು. 1966 ನವೆಂಬರ್ 1ರಿಂದ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಕತ್ರು. ನವೆಂಬರ್ 1ಕ್ಕೆ ಯಾಕೆ ಕೊಡ್ತಾರಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ 1956 ನವೆಂಬರ್ 1ರಿಂದ ರಚನೆ ಆಯಿತು. ಆದ್ದರಿಂದ ಈ ದಿನವನ್ನ ಆಧಾರವಾಗಿಟ್ಕೊಂಡ 1966ರಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಡ್ತಾ ಬರ್ತಾ ಇದ್ದಾರೆ. ಇನ್ನು ಎಲ್ಲಿ ಮತ್ತು ಯಾರು ಇದನ್ನ ಕೊಡ್ತಾರಂತಂದ್ರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಈ ಪ್ರಶಸ್ತಿಯನ್ನ ಬೆಂಗಳೂರಿನಲ್ಲಿ ಪ್ರದಾನ ಮಾಡ್ಕೊತ ಬಂದಾರ. ಯಾವಾಗ ಅಂತಂದ್ರೆ 1966ರಿಂದ ಬೆಂಗಳೂರಿನಲ್ಲಿ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಬಂದಿದ್ದಾರೆ. ನೆಕ್ಸ್ಟ್, ಕರ್ನಾಟಕಕ್ಕೆ ಯಾವುದೇ ಕ್ಷೇತ್ರದಲ್ಲಿ ನೀಡಿದಂತಹ ಕೊಡುಗೆಯನ್ನ ಇದು ತಿಳಿಸುವಂತದ್ದು. ಆ ಕೊಡುಗೆಯನ್ನ ಗಮನದಲ್ಲಿಟ್ಟುಕೊಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಈ ಪ್ರಶಸ್ತಿಯನ್ನ ನೀಡಲಾಗುತ್ತದೆ. ಹಿಂದೆ ಈ ಪ್ರಶಸ್ತಿಗೆ ಅಂದ್ರೆ 1966ರಲ್ಲಿ ಪ್ರಶಸ್ತಿ ಏನು ಸ್ಥಾಪನೆ ಮಾಡಿದ್ರಲ್ಲ ಆವಾಗ ಇದನ್ನ ಮೈಸೂರು ರಾಜ್ಯ ಅಂತೇಳಿ ಮೈಸೂರು ರಾಜ್ಯ ಇದು ಸ್ವಲ್ಪ ಮೂಡ್ ಓದ್ತಾ ಇಲ್ಲ ಪೆನ್ನ. ಮೈಸೂರು ರಾಜ್ಯ ಪ್ರಶಸ್ತಿ ಅಂತೇಳಿ ಕರೀತಾ ಇದ್ರು. ಯಾವಾಗ ಅಂತಂದ್ರೆ 1966ರಿಂದ 1973 ತನಕ ಏನಂತ ಕರಿತಿದ್ರು ಅದನ್ನಂತಂದ್ರೆ ಮೈಸೂರು ರಾಜ್ಯ ಪ್ರಶಸ್ತಿ ಅಂತೇಳಿ ಕರಿತಾ ಇದ್ರು. ಆದ್ರೆ 1973 ನವೆಂಬರ್ 1ನೇ ತಾರೀಕಿನಿಂದ ಏನ್ ಮಾಡಿದ್ರು ಅಂತಂದ್ರೆ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತೇಳಿ ಹೆಸರು ಬದಲಾವಣೆ ಮಾಡಿದ್ರು. ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತಕ್ಕಂಥ ಹೆಸರನ್ನ ಇಟ್ರು. ಆವಾಗಿನಿಂದ ನೆಕ್ಸ್ಟ್ ವರ್ಷ 1974ರಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಪ್ರಶಸ್ತಿಯನ್ನು ಕೂಡ ಮರುನಾಮಕರಣವನ್ನ ಮಾಡಿದ್ರು. ಇಲ್ಲಿಯವರೆಗೆ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಸೇರಿದಂತೆ ಒಟ್ಟಾರೆಯಾಗಿ 2400 ಮಂದಿಗೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ. ಯಾವುದು ಅಂತಂದ್ರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಇದರ ಬಹುಮಾನದ ಒಂದು ಮೌಲ್ಯ ಏನೈತೆ ಅಂತ ನೋಡಿದಾಗ 5 ಲಕ್ಷ ರೂಪಾಯಿ ಹಾಗೂ 25 ಗ್ರಾಂ ಚಿನ್ನ. 5 ಲಕ್ಷ ರೂಪಾಯಿ 25 ಗ್ರಾಂ ಚಿನ್ನ ಅಂತೇಳಿ ಈ 2024ರಲ್ಲಿ ಕೊಟ್ಟಾರ. ಇದಕ್ಕಿಂತ ಮೊದಲು 1 ಲಕ್ಷ ರೂಪಾಯಿ ಮತ್ತು 10 ಗ್ರಾಂ ಚಿನ್ನ ಇತ್ತು. ಯಾವಾಗ 2024ಕ್ಕಿಂತ ಮೊದಲು 1 ಲಕ್ಷ ರೂಪಾಯಿ 10 ಗ್ರಾಂ ಚಿನ್ನ ಇತ್ತು. ಆದ್ರೆ 2024ರಿಂದ 5 ಲಕ್ಷ ಬಹುಮಾನ, ನಗದು ಬಹುಮಾನ ಮತ್ತು 25 ಗ್ರಾಂ ಚಿನ್ನವನ್ನ ಪ್ರದಾನ ಮಾಡ್ಯಾರ. 2024ನೇ ಸಾಲಿನಲ್ಲಿ ಒಟ್ಟಾರೆಯಾಗಿ 69 ಸಾಧಕರಿಗೆ ಈ ಪ್ರಶಸ್ತಿಯನ್ನ ಕೊಟ್ಟಾರ. ಅಂದ್ರೆ ಈ ವರ್ಷ 69 ಜನರಿಗೆ ಪ್ರಶಸ್ತಿಯನ್ನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಾರ. ಇನ್ನು ಸಂಸ್ಕೃತಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ಅವರು ಮಾತನಾಡಿ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಪ್ರಾತಿನಿಧ್ಯವನ್ನು ಕೊಟ್ಟಿವಿ ಅಂತೇಳಿ ಅವರು ಹೇಳ್ಯಾರ. ಹಂಗಂದ್ರೆ ಏನಂತ ನೋಡಿದಾಗ ಕರ್ನಾಟಕ ರಾಜ್ಯ ನಾಮಕರಣಗೊಂಡು 50 ವರ್ಷವಾಯ್ತು. ಅಂದ್ರೆ 1973ರಿಂದ 2024 50 ವರ್ಷ ತುಂಬಿತು. ಅಂದ್ರೆ ಮರುನಾಮಕರಣ ಮಾಡಿ 50 ವರ್ಷ ತುಂಬಿದ್ದರಿಂದ ಇದು ವಿಶೇಷ ಸಂದರ್ಭ ಅಂತೇಳಿ ಒಂದು ಹೊಸ ಪ್ರಶಸ್ತಿಯನ್ನ ಕೊಟ್ಟಾರ. ಎಷ್ಟು ಜನಕ್ಕೆ ಅಂತಂದ್ರೆ ಒಟ್ಟು 100 ಜನಕ್ಕೆ ಕೊಟ್ಟಾರ. ಅದರಲ್ಲಿ 50 ಮಹಿಳೆಯರಿಗೆ, ಇನ್ನು 50 ಪುರುಷರಿಗೆ, ಟೋಟಲ್ ಆಗಿ 100 ಜನ ಕೊಟ್ಟಾರ. ಅದು ವಿಶೇಷ ಪ್ರಶಸ್ತಿ ಅಂತೇಳಿ ನಾಮಕರಣ ಮಾಡುತ್ತಾ ಈ ಪ್ರಶಸ್ತಿಯನ್ನ ಕೊಟ್ಟಾರ. ನೆಕ್ಸ್ಟ್, ಇದರ ಒಟ್ಟು ಮೊತ್ತ ಏನಪ್ಪಾ ಅಂತಂದ್ರೆ 50,000 ರೂಪಾಯಿ ಮತ್ತು
ಪ್ರಶಸ್ತಿ ಫಲಕನ್ನ ಒಳಗೊಂಡಿದೆ. ಯಾವುದು? ಸುವರ್ಣ ಸಂಭ್ರಮ ಪ್ರಶಸ್ತಿ ಅಂತೇಳಿ ಇದನ್ನ ಕರೆಯುವಂತದ್ದು. ಎಷ್ಟು ಜನರಿಗೆ ಕೊಟ್ಟಾರ ಅಂತ ಕೇಳಿದ್ರೆ 100 ಜನ, 50 ಮಹಿಳೆಯರು ಮತ್ತು 50 ಪುರುಷರಿಗೆ ಕೊಟ್ಟಿದ್ದಾರೆ. ಇದರದ ಮೌಲ್ಯ ಎಷ್ಟೈತೆ ಅಂದ್ರೆ 50,000 ರೂಪಾಯಿ ಮತ್ತು ಪ್ರಶಸ್ತಿ ಫಲಕ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವರಾಜ್ ತಂಗಡಗಿ, ಅಂದ್ರೆ ಸಚಿವರು ಯಾರು ಅಂತ ಕೇಳಬಹುದು. ಶಿವರಾಜ್ ತಂಗಡಗಿ ಅವರು ಯಾವುದು? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಶಿವರಾಜ್ ತಂಗಡಗಿ ಅವರ ಅಧ್ಯಕ್ಷತೆಯಲ್ಲಿ 50 ಜನರ ಒಂದು ಆಯ್ಕೆ ಸಲಹಾ ಸಮಿತಿಯನ್ನ ರಾಜ್ಯ ಸರ್ಕಾರ ರಚನೆ ಮಾಡಿತ್ತು. ಅವರ ಆಯ್ಕೆ ಅನುಸಾರ ಈ ಎಲ್ಲ ಪ್ರಶಸ್ತಿ ಪುರಸ್ಕೃತರನ್ನ ಆಯ್ಕೆ ಮಾಡಲಾಗಿದೆ. ಯಾವ ಕ್ಷೇತ್ರದಲ್ಲಿ ಯಾರೇ ಕೊಟ್ಟಾರ ಅಂತಂದ್ರ ಇಮಾಮ್ ಸಾಬ್ ಧಾರವಾಡದಿಂದ, ಜಾನಪದ ವಿಭಾಗದಲ್ಲಿ ಅಶ್ವರಾಮಣ್ಣ, ಕುಮಾರಯ್ಯ, ವೀರಭದ್ರಯ್ಯ, ನರಸಿಂಹಲು ಅಂಧ ಕಲಾವಿದರಿವರು ಬೀದರ್ದಿಂದ, ಬಸವರಾಜ್ ಸಂಗಪ್ಪ ಹಾರಿವಾಳ ವಿಜಯಪುರ, ಶ್ರೀಮತಿ ಆಗ್ಬೇಕಿದು, ಜಿ ಲಕ್ಷ್ಮೀ ದೇವಮ್ಮ ಚಿಕ್ಕಮಗಳೂರು, ಪಿಚ್ಚಳ್ಳಿ ಶ್ರೀನಿವಾಸ ಅಥವಾ ಪಿಚ್ಚಳ್ಳಿ ನಿವಾಸ ಕೋಲಾರ, ಲೋಕಯ್ಯ ಶೇರ್ ಭೂತಾರಾಧನೆ ದಕ್ಷಿಣ ಕನ್ನಡದಿಂದ ಜಾನಪದ ಕಲೆಗೆ ಕೊಟ್ರೆ. ಶಿಲ್ಪಕಲೆ ಅರುಣ್ ಯೋಗಿರಾಜ್ ಅವರು, ಇವರು ಅಯೋಧ್ಯರ ರಾಮ ಮಂದಿರದ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತನೆ ಮಾಡಿದ್ರು. ಅದನ್ನ ಗಮನದಲ್ಲಿ ಇಟ್ಕೊಂಡು ಶಿಲ್ಪಕಲೆ ವಿಭಾಗದಲ್ಲಿ ಅರುಣ್ ಯೋಗಿರಾಜ್ ಅವರು ಕೊಟ್ಟಾರ. ಬಸವರಾಜ್ ಬಡಿಗೇರ್ ಅವರಿಗೂ ಕೂಡ ಕೊಟ್ಟಾರ. ಹೇಮಾ ಚೌಧರಿ ಚಲನಚಿತ್ರದಲ್ಲಿ, MS ನರಸಿಂಹಮೂರ್ತಿ ಇವರಿಗೆ ಚಲನಚಿತ್ರ ಮತ್ತು ಕಿರುತೆರೆಯಲ್ಲಿ ಒಂದು ನೀಡಿದ ಕೊಡುಗೆಯನ್ನ ಇಟ್ಕೊಂಡು ಇದನ್ನ ಕೊಟ್ಟಾರ. ಸಂಗೀತ ವಿಭಾಗದಲ್ಲಿ ರಾಜಗೋಪಾಲ ಮಂಡ್ಯದಿಂದ, ಸದಾಶಿವಪ್ಪ ಇವರಿಬ್ಬರಿಗೂ ಸಂಗೀತ ವಿಭಾಗದಲ್ಲಿ ಕೊಟ್ಟಾರ. ಇನ್ನು ನೃತ್ಯದಲ್ಲಿ ನೋಡಿದ್ರೆ ಲಲಿತಾರಾವ್ ಮೈಸೂರ್ ಅವರು, ಮೈಸೂರಿನ ಲಲಿತಾ ರಾವ್, ಅಂದ್ರೆ ಆಡಳಿತ ವಿಭಾಗದಲ್ಲಿ SV ರಂಗನಾಥ್ IAS ಆಫೀಸರ್ ಇವರು ಬೆಂಗಳೂರಿನಾಗ ಡ್ಯೂಟಿ ಮಾಡ್ತಾರ. ಇವರಿಗೆ ಆಡಳಿತ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನ ಕೊಟ್ಟಾರ. ಇನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ನೋಡಿದಾಗ JB ಬಿಡಿನಹಾಳ್ ಗದಗ, ಮೈಸೂರು ಸತ್ಯನಾರಾಯಣ ಮೈಸೂರು, ಲಕ್ಷ್ಮಣ್ ಹನುಮಂತಪ್ಪ ಬಿದರಿ ಇವರಿಗೆ ವೈದ್ಯಕೀಯ ವಿಭಾಗದಲ್ಲಿ ಕೊಟ್ರೆ. ಸಮಾಜ ಸೇವೆ ವೀರಸಂಗಯ್ಯ, ಹೀರಾಚಂದ್ ವಾಂಗ್ಮರೆ, ಶ್ರೀಮತಿ ಮಲ್ಲಮ್ಮ ಸೋಲಗಿತ್ತಿ, ದಿಲೀಪ್ ಕುಮಾರ್ ಇವರಿಗೆ ಸಮಾಜ ಸೇವೆ. ಇನ್ನು ಸಂಕೀರ್ಣ ಕ್ಷೇತ್ರದಲ್ಲಿ ನೋಡಿದಾಗ ಉಳಿಕಲ್ ನಟರಾಜ್, ಡಾಕ್ಟರ್ HR ಸ್ವಾಮಿ, ಪ್ರಹ್ಲಾದ್ ರಾವ್ ಕೋಲಾರ, ಅಜಿತ್ ಕುಮಾರ್ ರೈ, ಇರ್ಫಾನ್ ರಜಾಕ್ ಇವರು ವಾಸ್ತುಶಿಲ್ಪಿ ಬೆಂಗಳೂರಿನಿಂದ, ವಿರೂಪಾಕ್ಷಪ್ಪ ರಾಮಚಂದ್ರಪ್ಪ ಹಾವನೂರು ಹಾವೇರಿ ಈ ಕ್ಷೇತ್ರದಲ್ಲಿ ಕೊಟ್ಟಾರ. ಯಾವ ಕ್ಷೇತ್ರದಲ್ಲಿ? ಸಂಕೀರ್ಣ. ಇನ್ನ ಹೊರ ರಾಜ್ಯ ಅಥವಾ ಹೊರದೇಶದವರಿಗೆ ಯಾರೇ ಕೊಟ್ಟಾರ ಅಂತಂದ್ರೆ ಕನ್ನಯ್ಯ ನಾಯ್ಡು ರವರು ಇತ್ತೀಚೆಗೆ ತುಂಗಭದ್ರಾ ಗೇಟ್ ನಂಬರ್ 19 ಕ್ರಾಶ್ ಆಗಿತ್ತು. ಅದನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಕ್ಕಾಗಿ ಕನ್ನಯ್ಯ ನಾಯ್ಡು ಅವರಿಗೆ ಕೊಟ್ಟಾರ. ನೆಕ್ಸ್ಟ್ ತುಂಬೆ ಮೊಹಿನುದ್ದೀನ್ UAE ದೇಶದವರು, ಚಂದ್ರಶೇಖರ್ ನಾಯಕ್ ಅಮೆರಿಕಾದಿಂದ ಈ ಪ್ರಶಸ್ತಿಯನ್ನ ಪಡ್ಕೊಂಡಾರ. ಇನ್ನು ಪರಿಸರ ವಿಭಾಗದಲ್ಲಿ ಅಲ್ಮಿತಾ ಪಟೇಲ್ ಬೆಂಗಳೂರು, ಕೃಷಿ ವಿಭಾಗದಲ್ಲಿ ಶಿವನಾಪುರ ರಮೇಶ, ಪುಟ್ಟಿರಮ್ಮ, ಮಾಧ್ಯಮದಲ್ಲಿ NS ಶಂಕರ, ಸನತ್ ಕುಮಾರ್ ಬೆಳಗಲಿ, AG ಕಾರಟಗಿ ಕೊಪ್ಪಳ, ರಾಮಕೃಷ್ಣ ಬಡಿಶೇಷಿ ಮಾಧ್ಯಮ ಕ್ಷೇತ್ರದಲ್ಲಿ ಪಡ್ಕೊಂಡ್ರೆ. ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರೊಫೆಸರ್ TV ರಾಮಚಂದ್ರ, ಸುಬ್ಬಯ್ಯ ಅರುಣ್, ಸಹಕಾರ ಕ್ಷೇತ್ರದಲ್ಲಿ ವಿರೂಪಾಕ್ಷಪ್ಪ ನೇಕಾರ್. ಯಕ್ಷಗಾನದಲ್ಲಿ ಕೇಶವ್ ಹೆಗಡೆ, ಇದು ಇಂಪಾರ್ಟೆಂಟ್, ಸೀತಾರಾಮ್ ತೊಳ್ಪಾಡಿ ದಕ್ಷಿಣ ಕನ್ನಡ. ಇನ್ನು ಬಯಲಾಟದಲ್ಲಿ ಸಿದ್ದಪ್ಪ ಕರಿಯಪ್ಪ ಕುರಿ ಅಂಧ ಕಲಾವಿದರು ಬಾಗಲಕೋಟೆ ಜಿಲ್ಲೆಯಿಂದ ಬಯಲಾಟ ಕ್ಷೇತ್ರದಲ್ಲೇ ಪ್ರಶಸ್ತಿಯನ್ನು ಪಡ್ಕೊಂಡ್ರೆ. ನಾರಾಯಣಪ್ಪ ಕಿಳ್ಳೆಕ್ಯಾತ್ ವಿಜಯನಗರದಿಂದ ಈ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಇನ್ನು ರಂಗಭೂಮಿ ನೋಡಿದಾಗ ಸರಸ್ವತಿ ಜಯಲೈಕ್ ಬೇಗಂ, ಓಬಳೇಶ್ HB, ಭಾಗ್ಯಶ್ರೀ ರವಿ, D ರಾಮು, ಜನಾರ್ದನ್ H, ಹನುಮಾನದಾಸ್ ಪವಾರ್ ಬಾಗಲಕೋಟೆಯಿಂದ ರಂಗಭೂಮಿ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ನೆಕ್ಸ್ಟ್ ನೋಡಿದಾಗ BT ಲಲಿತಾ ನಾಯಕ್ ಚಿಕ್ಕಮಗಳೂರು, ಅಲ್ಲಮಪ್ರಭು ಬೆಟ್ಟದೂರು, ಡಾಕ್ಟರ್ M ವೀರಪ್ಪ ಮೊಯ್ಲಿ, ಹನುಮಂತರಾವ್ ದೊಡ್ಡಮನಿ, ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್, ಬೈರಮಂಗಲ ರಾಮೇಗೌಡ ರಾಮನಗರ, ಡಾಕ್ಟರ್ ಪ್ರಶಾಂತ್ ಮಾಡ್ತಾ, ಡಾಕ್ಟರ್ V ಕಮಲಮ್ಮ. ಇದು ಶಿಕ್ಷಣ ಕ್ಷೇತ್ರದಲ್ಲಿ ಡಾಕ್ಟರ್ V ಕಮಲಮ್ಮ, ರಾಜೇಂದ್ರ ಶೆಟ್ಟಿ, ಡಾಕ್ಟರ್ ಪದ್ಮಶೇಖರ ಇವರು ಶಿಕ್ಷಣ ಕ್ಷೇತ್ರದಲ್ಲಿ. ಆದ್ರೆ ಕ್ರೀಡೆಯಲ್ಲಿ ಜೂಡೋ ಆಟದಲ್ಲಿ ಫೆಲಿಕ್ಸ್ ಸೆಬಾಸ್ಟಿಯನ್ ರವರಿಗೆ ಈ ಪ್ರಶಸ್ತಿಯನ್ನು ನೀಡಿದರೆ. ನೆಕ್ಸ್ಟ್ ರಾಮನಗರದ ಗೌರತ್ ವರ್ಮಾ, R ಉಮಾದೇವಿ ಬೆಂಗಳೂರು ನಗರದಿಂದ ಕ್ರೀಡೆಯಲ್ಲಿ ಪ್ರಶಸ್ತಿ ಪಡ್ಕೊಂಡ್ರು. ಇನ್ನು ನ್ಯಾಯಾಂಗ ಕ್ಷೇತ್ರದಲ್ಲಿ ನೋಡಿದಾಗ ಕೋಲಾರದ ಬಾಲನ್ ರವರಿಗೆ ನ್ಯಾಯಾಂಗ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿದ್ದಾರೆ. ಇನ್ನು
ಚಿತ್ರಕಥೆಯಲ್ಲಿ ನೋಡಿದಾಗ ಪ್ರಭು ಹರಸೂರು ಈ ಪ್ರಶಸ್ತಿಯನ್ನ ನೀಡ್ಯಾರ. ಕರಕುಶಲದಲ್ಲಿ ನೋಡಿದಾಗ ಚಂದ್ರಶೇಖರ್ ಸಿರಿವಂತೆ ಅಂತಕ್ಕಂಥವ್ರಿಗೆ ಈ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇಲ್ಲಿಯವರೆಗೆ ನಾವು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೋಡಿದ್ವಿ. ಹಿಂದಿನ ವಿಡಿಯೋದಲ್ಲಿ ನಾವು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ನೋಡಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಇಲ್ಲಿಯವರೆಗೆ ನಮ್ಮ ವಿಡಿಯೋವನ್ನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಏನಾದರೂ ಸೂಚನೆಗಳು ಅಥವಾ ಸಜೆಷನ್ಗಳು ಕೊಡುವುದಿತ್ತಂತಂದ್ರೆ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದನ್ನ ತಿದ್ದಿಕೊಳ್ಳುವಂತ ಪ್ರಯತ್ನವನ್ನ ನಾವು ಮುಂದಿನ ವಿಡಿಯೋದಲ್ಲಿ ನಾವು ಖಂಡಿತ ಮಾಡ್ತೀವಿ. ಧನ್ಯವಾದಗಳು.